ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವೊಂದು ಬಿಗ್ ಬಾಸ್ಗೆ ಒಂದು ವಿಡಿಯೋ ಮಾಡಿದ್ದು, 3 ನಿಮಿಷದ ಒಳಗೆ ವಿಡಿಯೋ ಮಾಡಿದ್ದು. ಏನಂತೇಳಿ, ನಾವು ಬಿಗ್ ಬಾಸಕ್ಕೆ ನಾವು ಹೋಗಲಿಕ್ಕೆ ಇಚ್ಛೆ ಇದೆ, ಯಾರಾದರೂ ಕಾಮೆಂಟ್ ಮಾಡಿರಿ ಅಂತೇಳಿ. ಕೆಲವು ಮಂದಿ ಬ್ಯಾಡ್ ಕಾಮೆಂಟ್ ಮಾಡಿದರು, ಕೆಲವು ಮಂದಿ ಒಳ್ಳೆ ಕಾಮೆಂಟ್ ಮಾಡಿದರು. ಇಬ್ಬರು ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡಲೇಬೇಕು. ಯಾಕಂದರೆ ಇವತ್ತೊಂದು ಕರೆ ಬಂದಿದೆ ಬಿಗ್ ಬಾಸ್ನಿಂದ. ಏನಂತೇಳಿ, ನೀವು ಎಡಿಷನ್ಗೆ ಬರಬೇಕು ಅನ್ನೋಕ್ಕಿಂತ ಮೊದಲು ನಾವೊಂದು ವಿಡಿಯೋ ಮಾಡ್ಕೋತೇವೆ. ನಂತರ ಆ ವಿಡಿಯೋನ ನೀವು ಪ್ರಸಾರ ಯಾವುದೇ ಕಾರಣಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬಾರ್ದು. ಹಾಕಿದರೆ ನಿಮ್ಮದು ಏನು ಸಿಲೆಕ್ಷನ್ ಇದೆ ಅದು ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕು. ಯಾಕಂದ್ರೆ ಒಳಗೆ ಹೋದ ನಂತರ ನಾವು ಏನಾದರೂ ಮಾತಾಡಿದ್ರೆ FIR ಆಗೋದನ, ರಾಜಕಾರಣಿ ವಿರುದ್ಧ ಮಾತಾಡಿದ್ರೆ ಬಿಗ್ ಬಾಸ್ ಶೋ ಬಂದ್ ಆಗೋದನ, ಮತ್ತು ನಾವು ನೇರವಾಗಿ ಮಾತಾಡಿದ್ರೆ ಅಲ್ಲಿ ಜಗಳ ಪ್ರಾರಂಭ ಆಗೋದನ. ಆದರೆ ಕೆಲವೊಂದು ಏನು ಯುವಕರು ಅಥವಾ ಬಲ್ಲವರು ಏನು ಹೇಳ್ತಾರಂದ್ರೆ, ಈ ವಯಸ್ಸಿನಲ್ಲಿ 66ನೇ ವಯಸ್ಸಿನಲ್ಲಿ ನಿಮಗೆ ಆಗಬೇಕಾಗಿತ್ತು ಈ ಊರು ಸಬರಿ, ಅಲ್ಲಿದ್ದವರೆಲ್ಲ ಹೊರಗೇನಿದ್ರೆ ಬರೋಬ್ಬರಿ ಹೆಸರಿದೆ, ಒಳಗೆ ಹೋದ್ಕೊಳ್ಳಿ ಎಲ್ಲ ಹೆಸರು ಕಟ್ತಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಳಗೆ ಹೋಗಿ ಏನು ಆಟ ಆಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಯಾಕಂದ್ರೆ 12 ಸೀಸನ್ಗಳನ್ನು ನೋಡ್ಕೊತ ಬಂದಿದ್ದಾನೆ. ಅಲ್ಲಿ ಯಾವ ಆಟ ಆಡಿದ್ರೆ ಪ್ರಥಮ ಸ್ಥಾನ ಬರ್ತೀವಿ ಅಂತ ಗೊತ್ತಿದೆ. ಆದರೂ ಕೂಡ ಅಲ್ಲಿ ದೈಹಿಕ ಕಸರತ್ತು ಇರ್ತೈತೆ. ದೈಹಿಕ ಕಸರತ್ತು ನಮಗೆ ಮಾಡೋಂಗಿಲ್ಲ. ಒಂದು 2-3 ವಾರದಾಗ ಹೊರಗೆ ಹಾಕ್ತಾರೆ, ನಮಗೂ ಗೊತ್ತಿದೆ ಅದು. ಆದ್ರೆ ಆ 2-3 ವಾರದಲ್ಲಿ ಏನು ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಇದೆ, ಆ ಭ್ರಷ್ಟಾಚಾರ ಮಾತಾಡಲಿಕ್ಕೆ ಮುಕ್ತ ಅವಕಾಶವೂ ಇದೆ. ಎಲ್ಲ ರಾಜಕೀಯ ಹೆಸರು ಹೇಳಿದ್ರೇ ಅಲ್ಲಿ FIR ಮಾಡ್ತಾರೆ, ಹೆಸರು ಹೇಳೋದಿಲ್ಲ. ಕರ್ನಾಟಕದಲ್ಲಿ ಪ್ರತಿಯೊಂದು ಕಚೇರಿಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇದೆ, 2014ರಿಂದ ಇಲ್ಲಿವರೆಗೆ ಮೋದಿ ಆಡಳಿತದಲ್ಲಿ ಅಂದರೆ BJP ಆಡಳಿತದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಯಾವ ರೀತಿ ಶ್ರೀಮಂತರಾಗ್ತಾಯಿದ್ದಾರೆ, ಬಡವರಾಗ್ತಾಯಿದ್ದಾರೆ. ಅದಕ್ಕೆ ಕಾರಣಗಳನ್ನು ಹೇಳಬೇಕು. ನಂತರ ಸಮಸ್ಯೆಗಳನ್ನು ಕೂಡ ಹೇಳಬೇಕು, ಸಮಸ್ಯೆಯ ಪರಿಹಾರಗಳನ್ನು ಹೇಳಬೇಕು. ಅಂಥ ಒಂದು ವಿದ್ವತ್ತು ನಮ್ಮ ಕಡೆ ಇದೆ, ನಾವು ಅದನ್ನು ಮಾಡ್ತೇವೆ. ಆದರೆ ಹೋಗಬೇಕು ಬಿಡಬೇಕು ಅನ್ನೋಕ್ಕಿಂತ ಮೊದಲು ನೀವು ಕಾಮೆಂಟ್ ಮಾಡಿ ಏನು ತಿಳಿಸ್ಬೇಕಪ್ಪ ಅಂತಂದ್ರೆ, ಹೋದರೆ ಏನು ಲಾಸ್ ಆಗ್ತದೆ, ಹೋಗಲಿಲ್ಲ ಅಂದರೆ ಎಷ್ಟು ನಷ್ಟ ಆಗ್ತದೆ, ಎರಡನ್ನೂ ಹೇಳಬೇಕು. ಲಾಭ ನಷ್ಟವನ್ನು ಹೇಳಬೇಕು. ಆ ಒಂದು ವಿಚಾರ ಇಟ್ಟುಕೊಂಡು ನಾವು ಹೋಗ್ತೇವೆ. ಯಾಕಂದರೆ ಸಲಹೆ ಸೂಚನೆಯನ್ನು ತೆಗೆದುಕೊಳ್ಳೋದು ಭಾಳ ಮಹತ್ವದ್ದು. ಯಾರು ಎಷ್ಟೇ ಶಾನೆ ಇದ್ದರೂ ಕೂಡ ಅಲ್ಲಿ ಎಡುತ್ತಾನೆ. ಅದರ ಮೊದಲು ಪ್ರೊಮೋ ಆದ ನಂತರ ಏನಾಗೋದು, ಅವರು ವಿಡಿಯೋಗ್ರಾಫರ್ ಬರೋ ಮನೆಯೆಲ್ಲ ಶೂಟಿಂಗ್ ಮಾಡ್ಕೊ, ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲ ಕೇಳೋ, ಅದನ್ನು ಶಾರ್ಟ್ ಸ್ಟೋರಿ ಮಾಡೋ. ತದನಂತರ ಅಲ್ಲಿ ಸುದೀಪ್ನ ಮುಂದೆ ಕ್ರಾಸ್ ಎನ್ಕ್ವೈರಿ, ಅದು 11 ಗಂಟೆ. ಅದಾದ ನಂತರ ಬಿಗ್ ಬಾಸಿಗೆ. ಅಂದ್ರೆ ಕಠಿಣ ಪರಿಸ್ಥಿತಿ ಇದೆ. ಅದು ಕೂಡ ಕಠಿಣ ಪರಿಸ್ಥಿತಿಯಲ್ಲಿ ಎದುರಿಸುವಂಥ ಧೈರ್ಯ ನಮಗಿದೆ. ಪತ್ರಿಕಾ ರಂಗದಲ್ಲಿ ಏನು 25 ವರ್ಷ 30 ವರ್ಷ ಸೇವೆ ಮಾಡಿದೆ, ಅದು ಇದೆ. ಸೋಷಿಯಲ್ ಮೀಡ್ಯಾದು ಇದೆ. ಮತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗ್ಬೇಕಂತ ನಮ್ಮದು ಇದೆ. KRS ಪಕ್ಷದ ಜೊತೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ. ಯಾಕಂದರೆ ಈ JCB ಸಾಕು, ಅದಾಗಲಿ ಅಥವಾ ನಮ್ಮ ಉಪೇಂದ್ರ ಅವ್ರದ್ದಾಗಲಿ ಅದು ಬರಬೇಕು ಅಂತ ಆ ಒಂದು ಹೇಳುವಂಥ ಒಂದು ಅವಕಾಶ ಅಲ್ಲಿ ಸಿಗ್ತೈತೆ. ಹೆಚ್ಚು ಜನ ನೋಡ್ತಾರೆ, ಕಾಮೆಂಟ್ ಎಷ್ಟು ಮಾಡ್ತಾರೆ ಬಿಡ್ತಾರೆ ಅದು ಪ್ರಶ್ನೆ ಅಲ್ಲ. ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೂ ಅಲ್ಲ ಇದು. ನೀವು ಅನ್ಬೋದು ಕರ್ನಾಟಕದಲ್ಲಿ ಹೆಸರಾಗಲಿಕ್ಕೆ ಇಲ್ಲ. ಈಗಾಗಲೇ ಎಷ್ಟಿದೆ ಅಷ್ಟು ಸಾಕು, ನಮಗೆ ತೃಪ್ತಿ ಇದೆ. ಸೋಷಿಯಲ್ ಮೀಡ್ಯಾದಲ್ಲಿ ಬಂದ ನಂತರ ಸ್ವಲ್ಪ ಹೆಸರೇನೋ ಆಗಿದೆ. ಯಾಕಂದರೆ 25 ವರ್ಷ ಏನು ಮಾಡಿದ್ದು ಅದು ಇರಲೇ ಇಲ್ಲ, ಹೆಸರೇ ಇರಲಿಲ್ಲ. ಹೆಸರು ಒಂದು ನಮೂನೆನೇ ಇತ್ತು, ನೆಗೆಟಿವ್ನೇ ಇತ್ತು. ಪಾಸಿಟಿವ್ ಬರ್ತಿದ್ದು, ಹೆಸರು ನೆಗೆಟಿವ್ ಇತ್ತು. ಅಂದರೆ ಸತ್ಯ ಯಾರಿಗೆ ಸೇರೋಂಗಿಲ್ಲ, ಸತ್ಯ ಯಾರಿಗೆ ಹಿಡ್ಸೋಂಗಿಲ್ಲ. ಆದರೆ ಬಿಗ್ ಬಾಸ್ದಲ್ಲಿ ಸತ್ಯ ಮಾತಾಡೋರಿಗೆ ಸ್ವಲ್ಪ ಅವಕಾಶ ಇದೆ ಅಂತ ನಮಗೂ ಗೊತ್ತಿದೆ. ಇದ್ದಕ್ಕಿದ್ದಂಗೆ ಮಾತಾಡಿದ್ರೆ ಸ್ವಲ್ಪ ಒಂದು 2-3 ವಾರ ಹೋಗ್ಬೋದು, ಅಥವಾ ಮೊದಲನೇ ವಾರದಲ್ಲಿನೇ ಹೊರಗೆ ಬಿಡ್ಬೋದು, ಅದು ಪ್ರಶ್ನೆ ಅಲ್ಲ. ಅಂದರೆ ಹೋಗಬೇಕು ಬಿಡಬೇಕು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿದ್ರೆ ಒಂದು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಲ್ಲವರು, ಚಿಂತಕರು, ಸ್ವಾಮಿಗಳು, ಹಿತೈಷಿಗಳು ಯಾರ್ಯಾರು ಏನೇನು ಕಾಮೆಂಟ್ ಮಾಡ್ರಿ. ಆದರೆ ಇಲ್ಲಿ ಹೋಗಬೇಕು ಬೇಡ ಅನ್ನೋದು ಮಹತ್ವದ್ದು. ಎಡಿಷನ್ ಕೊಟ್ಟ ನಂತರ ಅವರು ಬಾ ಅಂತ ಕರೆದ್ರೆ ನಿಮ್ಮದು ಕಾಮೆಂಟ್ಗಳು ಬೇಡ ಹೋಗಬೇಡ ಅಂತಂದರೆ ಹೋಗೋದಿಲ್ಲ. ಯಾಕಂದರೆ ನೀವು ನಮ್ಮ ಪ್ರಭುಗಳಂತ ನಾವು ತಿಳ್ಕೊಂಡಿದೆ. ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಯಾರೋ ಒಬ್ಬ ಕೆಟ್ಟ ಕಾಮೆಂಟ್ ಕೂಡ ಮಾಡಿದ್ದ. ಆ ಕಾಮೆಂಟಿಗೆ ನಾವು ಹೆಚ್ಚು ಉತ್ತರನ ಕೊಡೋದಿಲ್ಲ. ಆದರೆ ಬ್ಯಾಡ್ ಕಾಮೆಂಟ್ಗಳು ಭಾಳ ಹೆಚ್ಚಾಗ್ತಾಯಿದ್ದಾವೆ. ಅದ್ರ ಕಡೆಯೂ ಕೂಡ ನಮ್ಮ ಲಕ್ಷ್ಯ ಇದೆ, ಇಲ್ಲಂತಲ್ಲ. ಸಂದರ್ಭ ಬಂದಾಗ ನಾವು ಏನು ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೇವೆ. ಇರಲಿ, ಇವತ್ತಿನ ವಿಷಯ ಅಂತಂದರೆ ಬಿಗ್ ಬಾಸ್ಗೆ ಹೋಗಬೇಕೋ ಬೇಡೋ ತಿಳಿಸ್ರಿ. ನಾಳೆ ಮತ್ತು ತಮ್ಮನ್ನು ಬಿಡಾಕ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ.
ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.